ಎಷ್ಟು ದಿವಸ ಅಂತ ಹಿಂಗೆ ಸುಮ್ಮನಿರೋಣ. ಇವತ್ತಿಂದ ಸ್ಟಾರ್ಟ್ ಮಾಡೋಣ, ಇವತ್ತು ಮಾಡೋಣ, ನಾಳೆಗೆ ಮಾಡೋಣ, ಇವತ್ತು ಮಾಡೋಣ, ನಾಳೆಗೆ ಮಾಡೋಣ ಅಂತವ್ರೆ ಬರೀ ಹಿಂಗೆ ಹೋಗ್ತಾ ಇರುತ್ತೆ. ನಾ ಬರೀ ಅಮ್ಮನಿಗೆ ಎದ್ಕೊಂಡು ಹಿಂಗೆ ಕಾಪುರ ಮಾಡಬೇಕಾಗುತ್ತೆ. ಇವಾಗಿನ ಕಾಲದಂಗೆ ನಮ್ಮಂಗೆ ಎದ್ಕೊಂಡು ಯಾರು ಕಾಪುರ ಮಾಡಲ್ಲ. ನೀನಾಗತ್ತಿಗೆ ಇಷ್ಟು ದಿನ ಸುಧಾರಿಸಿದ್ಯಾ. ನನಗೆ ಇನ್ನೂ ಒಂದು ವರ್ಷಕ್ಕೆ ಸಾಕಾಗ್ಬಿಟ್ಟೈತೆ. ನೀನು ಒಂದು 3-4 ವರ್ಷ ಆಯಿತು ಅಂತೀಯ. 3-4 ವರ್ಷದ ತನಕ ನೀನು ಹೆಂಗೆ ಅಯ್ಯಮ್ಮಂತ ಕಾಪುರ ಮಾಡಿರಬೇಕು ಎದ್ಕೊಂಡು. ಅದಕ್ಕೇ ಇವತ್ತು ಫಸ್ಟು ಅಯ್ಯಮ್ಮನಿಗೆ ಜ್ಯೂಸ್ ಒಳಗಡೆ ಏನಾದ್ರೂ ಹಾಕಿ ಕೊಟ್ಟು ಫಸ್ಟ್ ಬೀಗ ತಗೊಂಡು ದುಡ್ಡು ಒಡವೆ ಎಲ್ಲ ನಾವು ತಗೊಬಿಡೋಣ. ದುಡ್ಡು ಒಡವೆ ಎಲ್ಲ ನಾವು ತಗೊಂಡು ಆಮೇಲೆ ಅಯ್ಯಮ್ಮನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಯ್ಯಮ್ಮ. ಹಂಗಾಗ್ಬೇಕು. ಸುಮ್ಮನೆ ಗಾಂಚಲಿ ಮಾಡೋದಲ್ಲ. ದುಡ್ಡು ಇಸ್ಕೊಂಡಿರೋರಿಗೆಲ್ಲ ಬರೀ ದುಡ್ಡು ಕೊಡ್ರಿ, ಬಡ್ಡಿ ಏನು ಕೊಡಬೇಡ್ರಿ ಅಂತ ದುಡ್ಡು ಇಸ್ಕೊಂಡು ನಾವು ಸುಮ್ಮನೆ ಆಗಬೇಕು. ಇದೆಲ್ಲ ಯಾವಾರೆಲ್ಲ ನಮ್ಮ ಕೈಗೆ ಬಂದರೆ ಅದ್ರಾಗಿರೋ ಪತ್ರಗಳು ಬರೆದಿಟ್ಕೊಂಡಿರೋವು ಬೀಗ ಒಂದು ತಗೊಬಿಡ್ಬೇಕು. ತಗೊಂಡು ಎಲ್ಲ ನಾವು ತಗೊಬಿಟ್ರೆ ನಮ್ಮ ಇದಕ್ಕೆ ನಾವು ಎಲ್ಲ ತಗೊಬಿಟ್ರೆ ಆಮೇಲೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ತಗೊಬಿಡೋಣ, ಸುಮ್ಮನಿರು. ಅದೇನೆ ಎದ್ಕೊಂಡು ಇದ್ದಷ್ಟು ದಿನ ಹಿಂಗೆ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಅದಕ್ಕೇ ಇವತ್ತು ಜ್ಯೂಸ್ ಗೀಸ್ ಏನಾದರೂ ಮಾಡಿ ಅದಕ್ಕೆ ಮತ್ತೆ ಬರೋ ಅಂಥದ್ದು ಏನಾದರೂ ಬೆರೆಸ್ಕೊಂಡು ಕೊಟ್ಟು ನಾವು ಬೇಗನ ಎತ್ಕೊಂಡ್ಬಿಡೋಣ. ಮತ್ತು ಇಲ್ಲಾಂದರೆ ಆಗಲ್ಲ. ಬರೀ ಅಮ್ಮನಿಗೆ ಎದ್ಕೊಂಡು ಕಾಪುರ ಮಾಡ್ತಾನೇ ಇರಬೇಕು. ಹೋಗು, ಅಲ್ಲಿ ಇಟ್ಟಿದ್ದೀನಿ, ಅಲ್ಲೇ ಬಾಕ್ಸ್ ಹತ್ರ ಜ್ಯೂಸು ಐತೆ, ಅದರೊಳಗಡೆ ಅದನ್ನ ಹಾಕಿದ್ದೀನಿ, ತಗೊಂಬರಕ್ಕ. ಅಡುಗೆ ಮನೇಲಿ ಐತೆ, ನಾನೆಲ್ಲ ಜ್ಯೂಸ ರೆಡಿ ಮಾಡಿದ್ದೀನಿ. ಅತ್ತೆ ಜ್ಯೂಸ್ ಕುಡೀರಿ ಅತ್ತೆ, ಬಿಸಿಲು ಜಾಸ್ತಿ ಅಂತ ಹೇಳಿ ತಗೊಂಡೋಗಿ ಕೊಡೋಣ. ತಗೊಂಡೋಗಿ ಕೊಟ್ಟು ಅಯ್ಯಮ್ಮನಿಗೆ ಏನಾದರೂ ಮಾಡಿ ಬೇಗ ಎಲ್ಲ ಇಸ್ಕೊಂಡು ನಾವು ಹೆಂಗೋ ಏನೋ ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಅಯ್ಯಮ್ಮಗೆ ಗ್ಯಾನ್ ಇಲ್ದ ರಾತ್ರಿ ಟೈಮ್ ಹೋದ್ರೂ ಅಯ್ಯಮ್ಮನ ಹತ್ರ ತಗೊಳಕ್ಕಾಗಲ್ಲ ಬೀಗನ. ಯಾಕಂದರೆ ತುಂಬ ಎಚ್ಚರಿಕೆ ಆಗಿರುತ್ತೆ ನಮ್ಮತ್ತೆ. ಯಾಕಂದರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋ ಅಂಥವ್ರಿಗೆ ರಾತ್ರಿ ಟೈಮ್ ನಿದ್ದೆ ಬರೋಲ್ಲ ಸರಿಯಾಗಿ. ಬರೀ ಅದೇ ದುಡ್ಡಿಂದೇ ಚಿಂತೆ ಮಾಡೋ ಅಂಥವ್ರಿಗೆ ಬರಲ್ಲ ನಿದ್ದೆ. ಬರೀ ದುಡ್ಡು ಅಂತ ಯೋಚನೆ ಮಾಡ್ತಾನೇ ಇರ್ತಾರೆ. ಅದಕ್ಕೆ ನಮ್ಮತ್ತೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಲ್ಲ, ತಗೊಂಬಕ್ಕಾಗಲ್ಲ. ಇದೇ ಒಳ್ಳೆ ಸಮಯ, ಹಿಂಗೆ ಮಾಡಿ ನಾವು ತಗೊಳ್ಳೋದೇ ಒಳ್ಳೆಯದು. ಆಮೇಲೆ ನೋಡ ಅಮ್ಮನಿಗೆ ಹೆಂಗೆ ಬುದ್ಧಿ ಕಲಿಸ್ತೀವಿ, ಇಬ್ಬರು ಸೇರ್ಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ಬೇಕಣಕ್ಕ. ಸರಿಯಾಗಿ ಇರತಕ್ಕ ಇದ್ದು ಸೊಸೆಯರು ಸರಿಯಾಗಿ ಬುದ್ಧಿ ಕಲಿಸಿರು ಅನ್ಕೋಬೇಕು. ಬಡ್ಡಿ ಕೊಡೋರೆಲ್ಲ ಹಂಗೆ ಅನ್ಕೊಂತಾರೆ, ಈ ಅಮ್ಮ ಏನು ಹಿಂಗೆ ಬಡ್ಡಿ ತಂಬ್ತಾಳೆ ಅಂತ ಅನ್ಕೊಂತಾಳೆ. ಎಲ್ಲ ಹಂಗೆ ಅನ್ಕೊಂಬೋದು. ಎಲ್ಲ ಬರೀ ದುಡ್ಡು ಮಾತ್ರ ಇಸ್ಕೊಂಬಕ್ಕಾಗುತ್ತೆ. ಎಲ್ಲ ಯಾರ್ಯಾರಿಗೆ ಕೊಟ್ಟೈತೆ ಅವ್ರ ತಗೊಳ್ಳೋಣ, ಬರೀ ದುಡ್ಡು ಮಾತ್ರ ನಾವು ವಸೂಲಿ ಮಾಡ್ಕೊಂಬಕ್ಕಾಗುತ್ತೆ. ಬಾ ಆ ಜ್ಯೂಸ್ ತಗೊಂಬರೋಗಕ್ಕ. ಹೋಗಿ ತಗೊಂಬರೋಗ, ನಾನು ಇಲ್ಲಿರ್ತೀನಿ. ಹಂಗೆ ಅತ್ತೆಗೆ ಹೇಳ್ತೀನಿ, ಅತ್ತೆ ಜ್ಯೂಸ್ ಕುಡಿತೀರತ್ತೆ, ಜ್ಯೂಸ್ ಮಾಡಿದ್ವಿ ನಾನು ಅಕ್ಕ ಜ್ಯೂಸ್ ಕುಡಿದ್ವಿ ಇವಾಗಿನ, ನೀವು ಕುಡೀರಿ ಅಂತ ಹೇಳ್ತೀನಿ. ನೋಡೋಣ. ಸರಿ ಆಯ್ತು. ಹಂಗೆ ಅಮ್ಮನ ಹತ್ರ ಮಾತಾಡ್ತಾ ಇರೋವು ತಿರ್ಗಿ ಮನಿಕೆ ಬಿಡುತ್ತೆ. ಇಷ್ಟೊತ್ತಿನಾಗ ರಾತ್ರಿ ಟೈಮ್ ಮನಿಕೆ ಮಲ್ವಲ್ಲ, ಇಷ್ಟೊತ್ತಿನ ಮನಿಕೆ ಬಿಡುತ್ತೆ. ತಿರ್ಗಿ ಮನಿಕೆಂಡ್ರೆ ಜ್ಯೂಸ್ ಕುಡಿಯಲ್ಲ. ಹಂಗೆ ಮಾತಾಡಿಸ್ತಾ ಇರು, ನಾನು ತಗೊಂಬತ್ತೀನಿ. ಸರಿ ಆಯ್ತಕ್ಕ, ಮಾತಾಡಿಸ್ತಾ ಇರ್ತೀನಿ. ನೀನು ನಮಗೆ ಧೈರ್ಯನೇ ಇರಲಿಲ್ಲ. ಅಯ್ಯಪ್ಪ ಈ ಅಮ್ಮಂತಾಗಂತೂ ಸಾಕಾಗ್ಬಿಟ್ಟಿತ್ತು ನನಗೆ. ಇವಾಗ ಇವಳು ನನಗೆ ಜೊತೆ ಆಗಿರೋದಕ್ಕೆ ಶಕ್ಕು ಸರಿ ಹೋಗೈತೆ. ಸ್ವಲ್ಪ ಮಸ್ಕೆ ಹೊಡಿತೀನಿ ನಮ್ಮ ಅತ್ತೆ ಹತ್ರ, ಸ್ವಲ್ಪ ಅಟ್ಟಕ್ಕೆ ಏರಿಸ್ತೀನಿ ನಮ್ಮ ಅತ್ತೆನ. ರಾತ್ರಿ ಟೈಮು ನಿದ್ದೆನೇ ಬರೋಲ್ಲ. ಯಾರ್ಯಾರು ಬಡ್ಡಿ ಕೊಡಬೇಕು, ಯಾರ್ಯಾರು ಎಷ್ಟೆಷ್ಟು ಬಡ್ಡಿ ಕೊಟ್ಟರು ಏನು ಎತ್ತ ಅಂತ ಯೋಚನೆ ಮಾಡಿ ರಾತ್ರಿ ಟೈಮ್ ನಿದ್ದೆನೇ ಬರೋಲ್ಲ. ಎಲ್ಲ ಲೆಕ್ಕಾಚಾರ ಮಾಡ್ಕೊತಾ ಇರ್ತೀನಿ ಮನಸ್ಸಲ್ಲಿ, ಅದಕ್ಕೆ ನಿದ್ದೆನೇ ಬರೋಲ್ಲ. ಇಷ್ಟೊತ್ತಾಗ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಮಲ್ಕಮ್ಮನ. ಅತ್ತೆ ಏನು ಮಾಡ್ತಾ ಇದೀಯತ್ತೆ? ಏನಿಲ್ಲ, ಮನಿಕೆಮ್ಮನ ಅಂತ ಮನಿಕೆಂಬ್ತಿದ್ದೆ. ಏನು ಹೇಳು ಅತ್ತೆ? ಇವಾಗ ಓಟಿ ದುಡ್ಡು ಬರುತ್ತೆ. ಓಟಿ ಮಾಡಿದ್ನಲ್ಲ ಕೆಲ್ಸಕ್ಕೆ ಹೋಗಿ, ಆ ದುಡ್ಡು ಬರುತ್ತಲ್ಲ, ಅದನ್ನು ಸಾಯಂಕಾಲ ಬಿಡಿಸ್ಕೊಡ್ತೀನಿ ನಿಮಗೆ, ಸರಿನಾ? ಎಲ್ಲ ನಿಮಗೆ ಇರಲಿ. ನಿಮ್ಮಂಥವ್ರ ಕೈ ಕೊಟ್ಟರೆ ಇನ್ನೂ ನಮ್ಮ ದುಡ್ಡು ಬೆಳೆಯುತ್ತೆ. ಯಾಕಂದರೆ ಬಡ್ಡಿ ವ್ಯವಹಾರ ಮಾಡ್ತಿರಲ್ಲತ್ತೆ ಚೆನ್ನಾಗೆ. ಬಡ್ಡಿ ವ್ಯವಹಾರ ಮಾಡ್ತಾ ಇರೋದ್ರಿಂದ ನಮ್ಮ ಕೈಲಿ ದುಡ್ಡು ಅದನ್ನ ಬೆಳೆಸೋಕ್ಕಾಗಲ್ಲ. ನೀವಾದರೆ ಚೆನ್ನಾಗಿ ಬೆಳೆಸ್ತೀರಾ ಅಂತ ಗೊತ್ತಾಯಿತು. ಸರಿ ಆಯ್ತತ್ತೆ, ನಿಮ್ಮ ಕೈಗೆ ಕೊಡ್ತೀನಿ ಹೇಳು. ಮತ್ತೆ ಕೊಡಬೇಕು. ನನ್ನ ಕೈ ಕೊಟ್ಟು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀವೆಲ್ಲನ. ಸುಮ್ಮನೆ ಇಲ್ಲೋದ್ದೆಲ್ಲನ ನೀವು ಗಂಚಲಿ ಮಾಡಿದ್ರೆ ಅಷ್ಟೇ. ನಾನಾದರೆ ಬೆಳೆಸ್ತೀನಿ, ದುಡ್ಡಿಗೆ ದುಡ್ಡು ಬೆಳೆಸ್ತೀನಿ. ಮತ್ತೆ ನಿಮ್ಮ ಮಾತು ಮೀರಲ್ಲ ಇನ್ಮೇಲಿಂದ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಏನೋ ಮಾತಾಡಿದ್ದು ತಪ್ಪಾಯ್ತತ್ತೆ. ನಾನು ಹಂಗೆ ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟೆ. ಅಯ್ಯೋ ಭಾಳ ಬೇಜಾರಾಗ್ಬಿಡ್ತು. ಅಯ್ಯೋ ನಾನು ನಮ್ಮ ಅತ್ತೆ ವಿರುದ್ಧ ಮಾತಾಡ್ಬಿಟ್ನಲ್ಲಪ್ಪ. ನಮ್ಮ ಅತ್ತೆ ದುಡ್ಡಿಗೆ ದುಡ್ಡು ಬೆಳೆಸ್ತಾ ಐತೆ ಅಂತದ ನಾನು ನಮ್ಮ ಅಕ್ಕ ಹೇಳ್ತು. ಇವಕ್ಕ ಇಲ್ಲೋಡೆ ಇಶಕ್ಕೂ ನಮ್ಮ ಕೈಲಂತೂ ದುಡ್ಡು ಬೆಳೆಸೋಕ್ಕಾಗಲ್ಲ. ನಾನು ನಮ್ಮ ಅಕ್ಕನ ಕೇಳಿದೆ, ಅಕ್ಕ ಯಾಕಕ್ಕ ದುಡ್ದಿರೋ ದುಡ್ಡೆಲ್ಲ ನಿನ್ನ ಮತ್ತೆ ಕೊಡ್ತಾ ಇದೆಯಾ ಅಂತ. ಅತ್ತೆ ದುಡ್ಡಿಗೆ ದುಡ್ಡು ಬೆಳೆಸ್ತಾ ಐತೆ. ನಮ್ಗೆ 15,000 ಇದ್ರೆ ಅದು 30,000 ಮಾಡ್ಕೊಡುತ್ತೆ, 30,000 ಇದ್ರೆ ಅದು 40,000 ಮಾಡ್ಕೊಡುತ್ತೆ, ಡಬಲ್ ದುಡ್ಡು ಮಾಡ್ಕೊಡುತ್ತೆ ನಮ್ಮ ಅತ್ತೆ ಅಂತ ಹೇಳ್ತಾ. ಅದಕ್ಕೆ ಅವಾಗಿಂದ ನನಗೂ ಕೊಡಬೇಕು ಅಂತ ಅನ್ನಿಸ್ತು ಅತ್ತೆ. ಕೊಡ್ತೀನಿ ಹೇಳತ್ತೆ. ಇನ್ಮೇಲೆ ನನ್ನ ಸಂಬಳದ ದುಡ್ಡೆಲ್ಲ ಏನೈತೆ ಅದನ್ನೆಲ್ಲ ನಿಮಗೆ ಕೊಟ್ಬಿಡ್ತೀನಿ. ಎಲ್ಲ ಕೊಟ್ಬಿಡ್ತೀನಿ ಅತ್ತೆ, ಎಲ್ಲ ಕೊಟ್ಬಿಡ್ತೀನಿ. ಒಟ್ಟು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು.
ನಾನು ನನ್ನ ಮಗುಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂದೆ. ಅದಕ್ಕೆ ಎದ್ರಕೊಬಿಟ್ಟವಳೆ. ಆ ಜೀವಿತನ ಕರ್ಕೊಂಬಂದು ಇನ್ನೊಂದು ಮದುವೆ ಮಾಡ್ತೀನಿ ನೋಡು ಅಂತಂದೆ. ಅದಕ್ಕೆ ಎದ್ರಿಕೊಂಡವಳೆ. ಎದ್ರಿಕೊಂಡಿವ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ಓಟಿ ದುಡ್ಡು ಅಂಬದು ಗೊತ್ತೇ ಇರಲಿಲ್ಲ. ನೋಡು ಅವಳೇ ಹೇಳ್ತಾ ಇದ್ದಾಳೆ. ಬಾ ಸಖತ್ ಎದ್ರಿಕೊಂಡವಳೆ. ಒಂದು ಈಟ್ ಇವಳು ವಿರುದ್ಧ ಮಾಡಾಳು. ಇವಳ್ದನ್ನ ಟೆನ್ಷನ್ ಆಗಿತ್ತು. ಎಲ್ಲದಕ್ಕೂ ಸ್ವಲ್ಪ ವಿರುದ್ಧ ಮಾಡಾಳು ಇವಳು. ದೊಡ್ಡಳಂಗೆ ದೊಡ್ಡ ಸೊಸೆ ಹಂಗೆ ಸುಮ್ಮನೆ ಇರ್ತಿರ್ಲಿಲ್ಲ. ಯಾಕೆ ಕೊಡಬೇಕು ಏನು ಎತ್ತ ಅಂತ ಸುಮ್ಮನೆ ಒಂದು ಸ್ವಲ್ಪ ವಿರುದ್ಧ ಮಾಡಾಳು. ಇವಾಗ ಹೇಳ್ದಂಗೆ ಕೇಳ್ಕೊಂಡೈದಾಳೆ ನೋಡು. ಇವಾಗ ಹೇಳ್ದಂಗೆ ಕೇಳ್ತಾಳೆ. ಹೇಳ್ದಂಗೆ ಕೇಳ್ತಾಳೆ. ಇನ್ಮೇಲಿಂದ ನನಗೆ ಯಾವ ಚಿಂತೆ ಇರಲ್ಲ. ಇನ್ನೂ ದುಡ್ಡು ಕೊಡುತ್ತೆ. ಅಯ್ಯೋ ನಾನು ಅಲ್ಲ ಮತ್ತೆ ಮಲ್ಕೊಂತೇನೋ ಅನ್ಕೊಂಡೆ. ಅತ್ತೆ ತಗೊಳತ್ತೆ ಜ್ಯೂಸ್ ಮಾಡಿದ್ವಿ, ಅದಕ್ಕೆ ಕುಡಿ. ಬಿಸಿಲಿಗೆ ಊಟನೇ ಸೇರಲ್ಲ ಅತ್ತೆ, ಅದಕ್ಕೆ ಜ್ಯೂಸ್ ಮಾಡಿದೆ. ತಗೋ ಕುಡಿ. ನಮ್ಮ ಸೊಸೆಯವರು ಎಷ್ಟು ಒಳ್ಳೆಯವರು. ಇವಳು ಹಂಗೆ ನಾನು ಸಂಬಳ ಎಲ್ಲ ನಾನು ಸಾಯಂಕಾಲಕ್ಕೆ ತಗೊಂಬಂದು ಕೊಡ್ತೀನಿ ಕಣತ್ತೆ ಅಂತ ಇವಳು ಹೇಳಕ್ಕೆ ಬಂದವಳೆ. ನೀನು ಜ್ಯೂಸ್ ತಗೊಳತ್ತೆ ಜ್ಯೂಸ್ ಕುಡಿ ಅಂತ ನೀನು ತಗೊಂಬಂದಿದ್ಯಾ. ನಿಜವಾಗ್ಲೂ ನಾನು ಇಂಥ ಸೊಸೆಯರ್ನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ. ಹ್ಞೂನತ್ತೆ, ನೀನು ಚೆನ್ನಾಗಿದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತೀಯ. ನಾವು ಕೊಡೋ ದುಡ್ಡನ್ನ ನೀನು ಇನ್ನೂ ಅತಿ ಹೆಚ್ಚು ಬೆಳೆಸ್ತಾ ಇರ್ತೀಯ. ಈಗ ಹೆಂಗೆ ಒಂಥರ ಹುಲ್ಲಿನ ಬಣವೆ ಆದಂಗೆ ಆಗಬೇಕು ದುಡ್ಡು, ಹಂಗೆ ಮಾಡ್ತೀಯ ನೀನು. ನೀನು ಇದ್ರೆ ಇನ್ನೂ 4-6 ದಿನ ನಮಗೆ ಒಳ್ಳೇದು ಮಾಡ್ತೀಯಲ್ಲತ್ತೆ. ಅದಕ್ಕಾಗಿಯೇ ನಿನಗೆ ಜ್ಯೂಸ್ ತಗೊಂಬಂದು ಕೊಟ್ಟರೆ. ಬಿಸಿಲು ಜಾಸ್ತಿ ಆಗುತ್ತೆ. ನೀನು ಟೈಮಿಗೆ ಊಟ ಮಾಡ್ಕೊಂಡು ಟೈಮಿಗೆ ಜ್ಯೂಸು, ಹಾಲು, ಹಣ್ಣು, ಹಂಪಲು, ಮಜ್ಜಿಗೆ, ಮೊಸರು ಇದನ್ನೆಲ್ಲ ತಿನ್ಕೊಂಡು ಚೆನ್ನಾಗಿರ್ಬೇಕತ್ತೆ. ನೀನು ಚೆನ್ನಾಗಿದ್ರೆ ದುಡ್ಡು ಬೆಳೆಸ್ತೀಯ. ಈಗ ನಿನಗೆ ವಸೂಲಿ ಮಾಡ್ದಂಗೆ ನಮಗೆ ವಸೂಲಿ ಮಾಡೋಕ್ಕಾಗಲ್ಲ. ಬಡ್ಡಿ ವ್ಯವಹಾರ ನಿನ್ನಷ್ಟು ಮಾಡೋಕ್ಕಾಗಲ್ವಲ್ಲತ್ತೆ. ಬಡ್ಡಿ ಭಾಗ್ಯಮ್ಮ ಅಂತಂದ್ರೆ ನಮ್ಮ ಅತ್ತೆ ತುಂಬ ಹೆಸರುವಾಸಿ ಆಗೈತೆ. ಅದಕ್ಕೇನೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನಿನ್ನಂತ ಅತ್ತೆ ಸಿಕ್ಕಿರೋದು. ತಗೊಳತ್ತೆ ಕುಡಿ. ಈ ಬಿಸಿಲಿಗೆ ಸ್ವಲ್ಪ ತಂಪಾದ್ದೆಲ್ಲ ಕುಡ್ಕೊಂಡು ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ಅಲೆ ಮನೆ ಕೆಮ್ತಾ ಇದ್ದೆ, ನಿದ್ದು ಬಂದಿತ್ತು. ಇವಳು ಬಂದು ಮಾತಾಡ್ಸಿದ್ಲು, ಅದಕ್ಕೆ ನಾನು ಹಿಂಗೆ ಎದ್ದೆ. ಯಾಕೆ ಮಾಡಿದ್ರಿ ಈಗ ಜ್ಯೂಸ? ನಿಮಗೋಸ್ಕರನೇ ಮಾಡಿದೆ ಅತ್ತೆ. ನಾನು ಸ್ವಲ್ಪ ಕುಡ್ದೆ. ಇವಳಿಗೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ನಿನಗೂ ಸ್ವಲ್ಪ ಶೆಕ್ಕು, ನೀನು ಸ್ವಲ್ಪ ಬೇಕಂದ್ರೆ ಕುಡಿ. ಅಲ್ಲಿ ಇರ್ತಿದ್ದೀನಿ. ಯಾಕಂದರೆ ನಮ್ಮ ಅತ್ತೆಗೆ ನಿನ್ಗೋಸ್ಕರನೇ ಅತ್ತೆ ಮಾಡಿದ್ದು ನಾನು. ನಮ್ಮ ಅತ್ತೆ ಚೆನ್ನಾಗಿರ್ಬೇಕು ಅಂತ ನಿನ್ಗೋಸ್ಕರನೇ ಮಾಡಿದ್ದು. ನನ್ನ ಸೊಸೆಯರು ನನ್ನ ಬಡ್ಡಿ ವ್ಯವಹಾರ ಮಾಡೋದಕ್ಕೆ ನಮ್ಮ ಅತ್ತೆ ಬಡ್ಡಿ ವ್ಯವಹಾರ ಚೆನ್ನಾಗಿ ಮಾಡ್ತೈತೆ, ನಮಗೆ ಒಳ್ಳೇದು ಅಂತೇಳಿ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಾನು ಹೇಳ್ದಂಗೆ ಕೇಳ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಇವತ್ತು. ನಾನು ಕೇಳ್ದಲೆ ಜ್ಯೂಸ್ ಮಾಡ್ಕೊಂಬಂದು ಕೊಟ್ಟರು ಇಬ್ಬರೂ. ಇವಳು ಹಂಗೆ ನಾನು ಕೇಳ್ದಲೇ ಅತ್ತೆ ಓಟಿ ದುಡ್ಡು ಬರುತ್ತೆ, ಓಟಿ ದುಡ್ಡನ್ನ ತಗೊಂಬಂದು ಕೊಡ್ತೀನಿ ಅತ್ತೆ ಅಂತ ಇವಳು ಹೇಳ್ತಾ ಇದ್ದಾಳೆ. ನಿಜವಾಗ್ಲೂ ಇವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನನ್ನ ಸೊಸೆಯರು ನನ್ನ ಹೆಂಗೆ ನೋಡ್ಕೊತಾ ಇದ್ದಾರೆ ನೋಡು. ನಾನು ಹೇಳ್ದಂಗೆ ಹೆಂಗೆ ಕೇಳ್ತಾ ಇದ್ದಾರೆ ಅನ್ನಿಸ್ತೈತೆ. ಈ ಬಡ್ಡಿ ಭಾಗ್ಯಮ್ಮ ಅಂತಂದರೆ ಹಂಗೆ ಒಂಥರ ಕದರು, ಒಂಥರ ಏನೋ ಭಯ. ಬಡ್ಡಿ ಭಾಗ್ಯಮ್ಮ ಅಂದರೆ ಸಾಕು ನಡಗಬೇಕು. ಕುಡಿಯತ್ತೆ ಹೆಂಗೋ ನೀನು ಕುಡ್ಕೊಂಡು ಚೆನ್ನಾಗಿದ್ದರೆ ನಮ್ಗೆ ಅದೇ ಸಂತೋಷ ಖುಷಿ. ಕುಡಿತೀನಿ ಕುಡಿತೀನಿ ಚೆನ್ನಾಗಿ ಮಾಡಿದ್ಯಪ್ಪ. ಟೇಸ್ಟು ಚೆನ್ನಾಗೈತೆ. ಏಲಕ್ಕಿ ಎಲ್ಲ ಹಾಕಿ ಮಾಡಿದಿರಲ್ಲ, ಚೆನ್ನಾಗೈತೆ. ಜ್ಯೂಸು ತುಂಬ ಚೆನ್ನಾಗೈತೆ. ನಮ್ಮ ದೊಡ್ಡ ಸೊಸೆ ಚೆನ್ನಾಗಿ ಮಾಡ್ತಾಳೆ ಜ್ಯೂಸು. ಬಿಸಿಲಿಗೆ ಅದೇ ಕಾಣುತ್ತೆ. ಊಟ ಏನು ನಮಗೆ ಜಾಸ್ತಿ ಹೋಗಲ್ಲ. ಜ್ಯೂಸು, ಮಜ್ಜಿಗೆ ಮತ್ತು ಮೊಸರು ಈ ಥರ ಹಣ್ಣು ಹಂಪಲು ತಿನ್ಕೊಂಡಿರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಬಿಸಿಲಿಗೆ ಊಟನೇ ಸೇರಲ್ಲತ್ತೆ. ಅದಕ್ಕೆ ನೀವು ಸ್ವಲ್ಪ ಊಟ ಮಾಡಿದ್ರಾ ಇವತ್ತು? ನಮ್ಮ ಅತ್ತೆ ಯಾಕೋ ಸ್ವಲ್ಪ ಊಟ ಮಾಡ್ತು ಅಂತ ಹೇಳಿ ನಾನು ಅದಕ್ಕೆ ಜ್ಯೂಸ್ ಮಾಡಿದೆ. ಜ್ಯೂಸ್ ಆದರೂ ಕುಡ್ದು ಮಲ್ಕಂಬ್ಲಿ ಅಂತ ಜ್ಯೂಸ್ ಮಾಡಿದೆ ಕಣತ್ತೆ. ಚೆನ್ನಾಗೈತಲ್ವೇ? ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ, ಭಾಳ ಟೇಸ್ಟಿಯಾಗೈತೆ. ಚೆನ್ನಾಗೈತೆ ಜ್ಯೂಸ್. ಹೊಟ್ಟೆ ಎಲ್ಲ ತಂಪಾಗ್ತೈತೆ. ಒಂಥರ ಜ್ಯೂಸ್ ಕುಡ್ದು ಹೊಟ್ಟೆಗೆಲ್ಲ ತಣ್ಣಗಾಗ್ತೈತೆ. ಕುಡಿಯತ್ತೆ ನೀನು ಚೆನ್ನಾಗಿರ್ಬೇಕು ಕಣತ್ತೆ. ನಮ್ಮ ಅತ್ತೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಯಾಕಂದರೆ ದುಡ್ಡು ಬೆಳೆಸ್ತಾ ಹೋಗ್ತಿರ್ತೀಯಲ್ಲತ್ತೆ ನೀನು. ಅದಕ್ಕೇ ನೀನು ಚೆನ್ನಾಗಿರ್ಬೇಕು ಕಣತ್ತೆ. ನೀನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ. ನೀವು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು. ನೀವು ದುಡ್ಡು ತಗೊಂಬಂದು ಕೊಡ್ತಾ ಇರಬೇಕು, ನಾನು ಬೆಳೆಸ್ತಾ ಇರ್ತೀನಿ. ನೋಡಪ್ಪ, ಬಡ್ಡಿ ಭಾಗ್ಯಮ್ಮ ಸೊಸೆ ಎಲ್ಲರೂ ಹಿಂಗೆ ಇದ್ದಾರಪ್ಪ ಅನ್ಕೋಬೇಕು. ಎಲ್ಲರೂ ನೋಡಿ ಸಂತೋಷ ಪಡಬೇಕು. ಬಡ್ಡಿ ಭಾಗ್ಯಕ್ಕೆ ಒಂದು ಸೊಸೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳ್ತಾರೆ ಅಂತ ಎಲ್ಲರೂ ಸಂತೋಷ ಪಡಬೇಕು. ಇನ್ನೊಂದು ಲೋಟ ಕೊಡ್ಲಾತೆ? ಚೆನ್ನಾಗೈತಿ ಅಂತೀರಾ? ಇನ್ನೊಂದು ಲೋಟ ಕುಡೀರಿ. ಬೇಡ ಹಂಗೆ ಫ್ರಿಜ್ಜಲ್ಲಿ ಎತ್ತಿಡು, ಆಮೇಲೆ ಮಲ್ಕೊಂಡು ಎದ್ಮೇಲೆ ಬೇಕಾದರೆ ಕುಡಿತೀನಿ. ಇದೇ ಚೆನ್ನಾಗೈತೆ. ಇದನ್ನೇ ಕುಡಿದ್ಬಿಟ್ಟೆ, ಒಂದು ಲೋಟ ಕುಡಿದ್ಬಿಟ್ಟೆ, ಹೊಟ್ಟೆಗೆಲ್ಲ ತಣ್ಣಗಾಗ್ತೈತೆ. ತಣ್ಣನ ನೀರು, ಮಜ್ಜಿಗೆ, ಈ ಥರ ಜ್ಯೂಸು ಅಂತಂದರೆ ಈ ಬಿಸಿಲಿಗೆ ಹೊತ್ಕೊಂಡು ಎಷ್ಟು ಇಷ್ಟ ಆಗುತ್ತಲ್ವ. ಕಬ್ಬಿನ ಜ್ಯೂಸು ಈ ಥರ ಎಲ್ಲ ಮಾಡ್ಬೇಕು. ದಿನ ಒಂದೊಂಥರ ಜ್ಯೂಸ. ಏನೇನು ಬೇಕು ಜ್ಯೂಸ್ ಮಾಡೋಕ್ಕೆ ದಿನ ಹೇಳು. ಹಣ್ಣು ಹಂಪಲಾಗಿರ್ಬೋದು, ಕಬ್ಬಿನ ಜ್ಯೂಸ್ ಮಾಡು, ದಿನ ಒಂದೊಂಥರ ಜ್ಯೂಸ್ ಮಾಡ್ಕೊಂಡು ಕೊಡು ನನಗೆ. ಯಾಕಂದರೆ ನೀವು ಜ್ಯೂಸ್ ಮಾಡ್ತೀರಲ್ಲ ಚೆನ್ನಾಗೆ, ಮನೆಗೆ ಮಾಡ್ಕೊಂಡು ಕೊಡಿದ್ರಾತು. ಹೊರಗೆ ದುಡ್ಡು ಇಕ್ಕತ್ಕಿನ್ನ ಮನೆಗೆ ಮಾಡ್ಕೊಂಡು ಕೊಡಿದ್ರಾತು. ಕಬ್ಬನ್ನು ತರಿಸ್ತೀನಿ, ನಾಳೆ ಕಬ್ಬಿನ ಜ್ಯೂಸ್ ಮಾಡುವಂತೆ. ಸರಿ ಆಯ್ತತ್ತೆ, ತರಿಸ್ಕೊಂಡು ಕೊಡು. ನಿನ್ಗೆ ಯಾವ ಜ್ಯೂಸ್ ಬೇಕೋ ಅದನ್ನು ಮಾಡ್ಕೊಂಡು ಕೊಡ್ತೀನಿ. ನಾವು ಇರೋದೇ ನಿನ್ನ ಸೇವೆ ಮಾಡೋಕತ್ತೆ.
ನಾವಿರೋದೇ ನಿನ್ನ ನೋಡ್ಕೊಂಬಕ್ಕೆ ನಮ್ಮ ಅತ್ತೆನ ನಿನ್ನ ಸೇವೆ ಮಾಡ್ಕೊಂಡು ನಿನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಕಾಣತ್ತೆ. ನಿನ್ನ ಸೇವೆ ಮಾಡ್ತೀವತ್ತೆ, ನಿನ್ನ ಸೇವೆ ಮಾಡ್ತೀವಿ, ನಿನ್ನ ಪಾದ ಪೂಜೆ ಮಾಡ್ತೀವಿ ನಮ್ಮ ಅತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೆಸರುವಾಸಿ ಆಗೈತೆ ನಮ್ಮ ಅತ್ತೆ. ಇವತ್ತು ನಮಗೆ ದೇವ್ರಿದ್ದಂಗೆ. ನನ್ನ ಸೊಸೆರಂತೂ ನನ್ನ ಅಯ್ಯೋ ಹೊಗಳ್ತಾ ಇದ್ದಾರೆ. ಯಾಕಂದರೆ ಬಡ್ಡಿ ವ್ಯವಹಾರ ಮಾಡ್ತೀನಲ್ಲ, ದುಡ್ಡು ಚೆನ್ನಾಗಿ ಬೆಳೆಸ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ಸೊಸೆಯರು ನಾನು ಹೊಗಳ್ತಾ ಇದ್ದಾರೆ. ನಮ್ಮ ಅತ್ತೆಗೆ ಜ್ಯೂಸ್ ತಗೊಂಬಂದು ಕೊಟ್ಟಿದ್ದೀವಿ, ಕುಡಿತಾ ಐತೆ, ಚೆನ್ನಾಗೈತೆ. ದಿನ ಒಂದೊಂದು ಥರ ಜ್ಯೂಸ್ ಮಾಡಿಕೊಡ್ರಿ ಅಂತೈತೆ. ಇವತ್ತು ಯಾಕೆ ಮಾಡಿಕೊಟ್ಟಿದ್ದೀವಿ ಅವತ್ತೆಗಂತ ಗೊತ್ತಿಲ್ಲ. ಅವತ್ತೆಗಿನ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಇಲ್ದಂಗೆ ಆಗುತ್ತೆ. ಬೇಗ ತೆಕ್ಕೊಬಿಟ್ಟು ನಾವು ದುಡ್ಡು ಒಡವೆ ಎಲ್ಲ ಎತ್ಕೊಬಿಡ್ತೀವಿ ನೋಡ್ರಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.